ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವರ್ಷದ ಕೊನೆ ದಿನದಲ್ಲಿದ್ದೀವಿ. ನಾಳೆ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ. ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು 2025 ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಈ ವರ್ಷ ತುಂಬ ವಿಷಯಗಳನ್ನ ಕಳ್ಕೊಂಡಿದ್ದೀನಿ, ತುಂಬ ವಿಷಯಗಳನ್ನ ಪಡ್ಕೊಂಡಿದ್ದೀನಿ, ತುಂಬ ವಿಷಯಗಳನ್ನ ನೀಟಾಗಿ ತಿಳ್ಕೊಂಡಿದ್ದೀನಿ. ಹೊಸ ವರ್ಷ ಸ್ಟಾರ್ಟ್ ಆಗ್ತಿದೆ, ಹೊಸದಾಗಿ ಏನಾದರೂ ಮಾತಾಡೋಣ. ನಾನೇನಾದರೂ ಟಿಪ್ಸ್ ಕೊಡಬೇಕು ಅಂತಿದ್ರೆ ಏನು ಕೊಡ್ತೀನಿ ಅಂತಂದರೆ, ನಾವು ಕೆಲವೊಬ್ರು ಏನು ಮಾಡ್ತೀವಿ ಅಂದರೆ ಬೇರೆಯವ್ರನ್ನ ಕಂಪೇರ್ ಮಾಡ್ಕೋತೀವಿ. ಅವ್ರ ಲೈಫಲ್ಲಿ ಹಂಗಿದ್ದಾರೆ, ನಾವ್ಯಾಕೆ ಹಿಂಗಿದ್ದೀವಿ ಅಂತ ಕಂಪೇರ್ ಮಾಡ್ಕೋತಾ ಇರ್ತೀವಿ. ಆ ಕಂಪ್ಯಾರಿಸನ್ನ ಫಸ್ಟು ಬಿಡಬೇಕು. ಅವ್ರ ಲೈಫ್ ಸ್ಟೈಲ್ ಬೇರೆ, ನಮ್ಮ ಲೈಫ್ ಸ್ಟೈಲ್ ಬೇರೆ. ಅವ್ರ ಅಪ್ಪ ಅಮ್ಮನೇ ಬೇರೆ, ನಮ್ಮ ಅಪ್ಪ ಅಮ್ಮನೇ ಬೇರೆ. ಎಲ್ಲರ ಜೀವನನೂ ಒಂದೇ ಥರ ಇರಲ್ಲ ಅಲ್ವಾ. ನೀವು ಬೇರೆಯವ್ರ ಲೈಫ್ ಸ್ಟೈಲ್ನ ಇಷ್ಟಪಟ್ಟರೆ ನಿಮ್ಮ ಲೈಫ್ ಸ್ಟೈಲ್ನ ಯಾರು ಇಷ್ಟಪಡ್ತಾರೆ? ನಿಮ್ಮನ್ನು ಫಸ್ಟು ನೀವು ಇಷ್ಟಪಡಬೇಕು. ಬೇರೆಯವ್ರು ಏನು ಅನ್ಕೋತಾರೆ ಅವೆಲ್ಲ ಬೇಡ. ನಿಮ್ಗೆ ಹೆಂಗೆ ಇಷ್ಟನೋ ಹಂಗೆ ಬದುಕಿ. ಯಾಕಂದರೆ ನಿಮ್ಮ ಲೈಫ್ ಅಲ್ವಾ. ಕಳೆದಿರೋ ಕೆಟ್ಟ ದಿನಗಳೆಲ್ಲ ಹೋಗಿ ಹೊಸ ದಿನಗಳು ನಿಮ್ಮ ಲೈಫಲ್ಲಿ ಸ್ಟಾರ್ಟ್ ಆಗಲಿ. ಎಲ್ಲ ಹೊಸ ವಿಷಯಗಳು ನಡೀಲಿ. ನೀವೇನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಆಗಲಿ. 2025ರಲ್ಲಿ ಮಾಡಿರೋ ಎಲ್ಲ ಮಿಸ್ಟೇಕ್ಗಳನ್ನ ಸರಿ ಮಾಡಿಕೊಂಡು 2026ಕ್ಕೆ ಖಾಲಿ. ಹೆಲ್ತ್ ಸರಿಯಾಗಿ ನೋಡ್ಕೊಳ್ಳಿ. ಆರೋಗ್ಯ ತುಂಬ ಮುಖ್ಯ. ನಾನು ಈ ವರ್ಷ ಅಂದ್ಕೊಂಡೇ ಇರಲಿಲ್ಲ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ಅಂತ. ಸಕ್ಸಸ್ಫುಲ್ಲಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. ಆಮೇಲೆ ಈ ವರ್ಷ ನಾನು ಅಂದ್ಕೊಂಡಿರಲಿಲ್ಲ ಇಂಡಿಪೆಂಡೆಂಟಾಗಿ ನನ್ನ ಲೈಫ್ನ ನಾನು ಲೀಡ್ ಮಾಡ್ತೀನಿ ಅಂತ. ಸೊ ನಾನು ಅದನ್ನು ಮಾಡಿದೆ. ವರ್ಷ ಇನ್ನೇನು ಮಾಡಬೇಕು ಅಂದ್ಕೊಂಡಿದ್ದೆ ಅಷ್ಟೇ, ಇನ್ನೇನಿಲ್ಲ. ಮತ್ತು ಫೋನ್ ತೊಗೋಬೇಕು ಅಂದ್ಕೊಂಡಿದ್ದೆ, ಫೋನ್ ತೊಗೊಳೋಕ್ಕಾಗಲಿಲ್ಲ. ಮತ್ತು ನಾನು ಸ್ಯಾರಿ ಅಂಗಡಿ ಇಡಬೇಕು ಅಂದ್ಕೊಂಡಿದ್ದೆ, ಅದೂ ಆಗಲಿಲ್ಲ. ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಅಂತಂದರೆ ಎಕನಾಮಿಕಲಿ ಮಾಡೋಕ್ಕಾಗಲಿಲ್ಲ. ಇವಾಗ ಸದ್ಯಕ್ಕಂತೂ ಸ್ಯಾರಿ ಅಂಗಡಿ ಇಡಬೇಕು ಅನ್ನೋ ಐಡಿಯಾ ಎಲ್ಲ ಇಲ್ಲ. ಅದು ಸ್ವಲ್ಪ ಲೇಟಾಗಿ ಮಾಡೋಣ, ಸಾಲ ಎಲ್ಲ ಮಾಡ್ಕೊಂಡು ಮಾಡೋದು ಬೇಡ, ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ದುಡ್ಡಿಟ್ಟು ಆಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೇನಂತಂದರೆ ಯೂಟ್ಯೂಬಲ್ಲಿ 1500 ಸಬ್ಸ್ಕ್ರೈಬರ್ಸ್ ಮಾಡಲೇಬೇಕು. ಮತ್ತು ನನಗೆ ಆಲ್ರೆಡಿ 3700 ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇದ್ದಾರೆ. ಈ ವರ್ಷ ಮುಗಿಯೋದ್ರೊಳಗಡೆ 5000 ಫಾಲೋವರ್ಸ್ ಮಾಡಬೇಕು ಹಂಗಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನೆಕ್ಸ್ಟ್ ಇನ್ನೇನಾದ್ರು ಬರ್ಕೊಂಡಿದ್ದೀನಿ. ಅಲ್ಲೇ ತುಂಬ ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನನಗೆ 2025 ಯಾಕೆ ಸ್ಪೆಷಲ್ ಅಂತಂದರೆ, ನಾನು ಏನು ಅಂತ ನನಗೆ ತಿಳಿಸ್ಕೊಟ್ಟಂಥ ವರ್ಷ ಇದು. 2025 ಯಾಕೆ ವರ್ಸ್ಟ್ ಅಂದರೆ, ಇಂಥದ್ದೊಂದು ವರ್ಷ ಇತ್ತು ಅನ್ನೋದೇ ನನ್ನ ಲೈಫಲ್ಲಿ ನಾನು ಮರ್ತು ಬಿಡಬೇಕು. ಅಷ್ಟು ವರ್ಷ ಇದು. ಅಷ್ಟು ಅನುಭವಿಸ್ಬಿಟ್ಟಿದ್ದೀನಿ. ಸೊ ವರ್ಸ್ಟ್ ಈ ವರ್ಷ. ನೆಕ್ಸ್ಟ್ 2026ಕ್ಕೆ 2025ನ ಮರೆತು ಬಿಡ್ತೀನಿ. 2025ರಲ್ಲಿ ಯಾರ್ಯಾರಿದ್ರು ಎಲ್ಲರೂ ಮರೆತು ಬಿಡ್ತೀನಿ. ಮೂವ್ ಆನ್ ಆಗ್ತೀನಿ ಅಷ್ಟೇ. ನನಗೇನಿದ್ರು ನನ್ನ ಯೂಟ್ಯೂಬ್, ನನ್ನ ಇನ್ಸ್ಟಾ, ನನ್ನ ಟಾರ್ಗೆಟ್ ಅಷ್ಟೇ. ಕೊನೆದಾಗ ಒಂದ್ಸಲ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್. ಈ ವರ್ಷದ ಕೊನೆ ದಿನ ಇದು. ಏನೇನು ಅಂದ್ಕೊಂಡಿದ್ದೀರಾ, ಏನೇನು ಮಿಸ್ಟೇಕ್ಗಳು ಮಾಡಿದ್ದೀರಾ ಅದನ್ನೆಲ್ಲ ಇವತ್ತಿಗೆ ಇಲ್ಲೇ ಬಿಟ್ಬಿಟ್ಟು 2026ಕ್ಕೆ ಕಾಲಿಡಿ. ಹೊಸ ವರ್ಷ ಹೊಸದಾಗಿರಲಿ, ಎಲ್ಲ ಹೊಸ ವಿಷಯಗಳು ನಡೀಲಿ. ಲವ್ ಯು ಫ್ರೆಂಡ್ಸ್, ಟೇಕ್ ಕೇರ್. ನನ್ನ ಸಪೋರ್ಟ್ ಮಾಡಿ. ಬಾಯ್. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಾಳೆ ಸಿಗ್ತೀನಿ. ನ್ಯೂ ಇಯರ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.